ಗಳು ಮೊದಲಿಗೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಅದಕ್ಕೆ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದಂದ್ರೆ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಜೀರಿಗೆ ಫ್ರೈ ಆದ ನಂತರ ಅದ್ರ ಜೊತೆ ಕೊರಿಯಾಂಡರ್ ಸೀಡ್ಸ್ ಹಾಕಬೇಕು. ಕೊರಿಯಾಂಡರ್ ಸೀಡ್ಸ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಹಾಗೆ ಫ್ರೈ ಆದ ನಂತರ ಕೊಬ್ಬರಿ ಕೋಕೋನಟ್ ಹಾಗೂ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಅದಾದ ನಂತರ ಅದೇ ಬಾಣಲಿಗೆ ಆನಿಯನ್ಸ್ ಮತ್ತು ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡು ಒಂದು 10 ನಿಮಿಷ ಅವನ್ನು ಫ್ರೈ ಮಾಡ್ಕೋಬೇಕು. ಏಕೆಂತಂದರೆ ಪೂರ ಈರುಳ್ಳಿ ಇದೆಯಲ್ಲ ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಇದನ್ನು ಇವಾಗ ಕೊರಿಯಾಂಡರ್ ಲೀವ್ಸ್ ಹಾಗೂ ಮಿಂಟ್ ಲೀವ್ಸನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದರಲ್ಲಿ ನಾನು ಸಾಲ್ಟ್ ಉದುರಿಸಿದ್ದೀನಿ ಅಂತ ತೋರಿಸಿಲ್ಲ, ಅದನ್ನಷ್ಟೇ ಸ್ವಲ್ಪ ಬಿಡಬೇಕು ಒಂದು 5 ನಿಮಿಷ. ಆಮೇಲೆ ಏನಾಗುತ್ತೆ, ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು, ಸ್ಮೂತಾಗಿ ಪೇಸ್ಟಾಗಿ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ ನಂತರ ಅದನ್ನು ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದನ್ನು ಆ ಬಾಣಲಿಗೆ ಹಾಕಿದ ನಂತರ ಅದನ್ನು ಫ್ರೈ ಆಗಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಸ್ವಲ್ಪ ನೀರು ಉಳಿದಿರುತ್ತಲ್ಲ ಅದನ್ನು ಹಾಕಿ ಅದನ್ನು ಅದ್ರ ಜೊತೆ ಗರಂ ಮಸಾಲ ಮತ್ತು ಸ್ವಲ್ಪ ಶುಗರ್ ಮತ್ತು ಸಾಲ್ಟ್ ತೋರಿಸಿಲ್ಲ ಇಲ್ಲಿ ನಾನು ಹಾಕಿದ್ದೀನಿ. ಶುಗರ್ ಮತ್ತು ಸಾಲ್ಟ್ ಎರಡನ್ನೂ ಸೇರಿಸಿ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟ ನಂತರ ಅದನ್ನು ಕುದಿಯೋದಕ್ಕೆ ಬಿಡಬೇಕು, ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಬಾಯ್ಲ್ ಆಗೋದಕ್ಕೆ ಬಿಟ್ಟ ನಂತರ ಅದನ್ನೇನು ಮಾಡಬೇಕಂತಂದರೆ ಅದನ್ನು ಟೇಸ್ಟ್ ಮಾಡಬೇಕು. ಏನು ಕಡಿಮೆ ಇದೆ ಅಲ್ವಾ ಅದನ್ನೆಲ್ಲ ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಇವಾಗ ಒಂದು ಕುದಿ ಬಂದ ನಂತರ ಅದನ್ನು ಇಳಿಬಿಟ್ಟು ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಅರಿಶಿನ ಪುಡಿ, ಖಾರದ ಪುಡಿ ಹಾಗೂ ಸ್ವಲ್ಪ ಸಾಲ್ಟ್ ಹಾಕಿ ಅದರಲ್ಲಿ ಹಾರ್ಡ್ ಬಾಯ್ಲ್ ಮಾಡಿದಂಥ ಎಗ್ಗನ್ನು ಹಾಕಿ ಫ್ರೈ ಮಾಡಿ ಅದು ಮೊಟ್ಟೆ ಸಾಂಬಾರಿಗೆ ಹಾಕಿದರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೋಡಿ ಮಾಡಿ ಒಂದು ಸಲ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ನಾನು ಮಾಡಿದ್ದು ಕ್ವಾಂಟಿಟಿ ಮಾತ್ರ ಒಂದು 3 to 4 ಮೆಂಬರ್ಸ್ಗೆ ಆಗುತ್ತೆ. 3 ಮೆಂಬರ್ಸ್ಗೆ ಆಗುತ್ತೆ. ತುಂಬ ಚೆನ್ನಾಗಿದೆ, ಅಗದಿ ರುಚಿಯಾಗಿ ಬರುತ್ತೆ. ಅದಾದ ನಂತರ ಮೊಟ್ಟೆ ಸಾಂಬಾರು ಸವಿಯಲು ಸಿದ್ಧ. ನೋಡಿ ಹೇಗೆ ಬರುತ್ತೆ.